ಬೇಸಿಕ್ ಕಾನ್ಸೆಪ್ಟಲ್ಲಿ ನಾವು ಆಲ್ರೆಡಿ ಆಬ್ಜೆಕ್ಟ್, ಕ್ಲಾಸ್, ಡೇಟಾ ಅಬ್ಸ್ಟ್ರಾಕ್ಷನ್, ಡೇಟಾ ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಓವರ್ಲೋಡಿಂಗ್, ಪಾಲಿಮಾರ್ಫಿಸಮ್, ಡೈನಾಮಿಕ್ ಬೈಂಡಿಂಗ್, ಮೆಸೇಜ್ ಪಾಸಿಂಗ್ ಇಷ್ಟು ಕೂಡ ಎಕ್ಸಾಂಪಲ್ 1 ಮಾರ್ಕ್ಸಿಗೆ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಸೇಮ್, ಆದರೆ ನಿಮಗೆ ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಕೆಲವು ಕಾನ್ಸೆಪ್ಟ್ನ ಬಿಕಾಸ್ ಆಫ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ. ಆದರೆ ಫಸ್ಟ್ ಒನ್ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಂಬರೋದು ಅಬ್ಜೆಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಬ್ಜೆಕ್ಟ್ ಅಂದರೆ ಏನಪ್ಪ ಅಂದರೆ ಇದು ಒಂದು ವಸ್ತು, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದ್ರ ಮುಖಾಂತರ ಏನಾದ್ರು ಒಂದು ಹೊಸದನ್ನ ಡಿಸೈನ್ ಮಾಡ್ತೀವಿ. ಅದಕ್ಕೆ ಡೆಫಿನಿಷನ್ ಏನು ಹೇಳ್ತಾನಪ್ಪ ಅಂದರೆ ಆಬ್ಜೆಕ್ಟ್ ಆರ್ ಬೇಸಿಕ್ ಬಿಲ್ಡಿಂಗ್ blocks for designing program. Example, object के person ಆಗ್ಬೋದು, place ಆಗ್ಬೋದು, ಅಥವಾ ಡೇಟಾ ಆಗ್ಬೋದು, ಟೇಬಲ್ ಆಗ್ಬೋದು, ಎಕ್ಸೆಟ್ರಾ. ಆಯಿತಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಒಂದು ಸ್ಟೂಡೆಂಟ್ ಅನ್ನೋದು ಕೂಡ ಅಬ್ಜೆಕ್ಟೇ ಅಲ್ವಾ, ವಸ್ತು ಅಂತಲೇ ತೊಗೊತೀವಿ. ಕ್ಲಾಸ್ ಈ ಥರ ಇವನ್ನ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಯಾವ ರೀತಿ ನಾವು ಆಬ್ಜೆಕ್ಟ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ ನೋಡಿ, ಒಂದು ಸಿಂಪಲ್ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನು. ಫಸ್ಟು ಮೆಂಬರ್ ಡೇಟಾ ಇರ್ತಾರೆ, ಇದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಮಾಡಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಪ್ರೋಗ್ರಾಮ್ ಮಾಡಬೇಕು, ಒಂದು ಸ್ವಲ್ಪ ಕನ್ಫ್ಯೂಷನ್ ಅನಿಸುತ್ತೆ, ಬಟ್ ಈಸಿ. ಇವೆಲ್ಲ ಇನಿಷಿಯಲೈಸೇಷನ್ ಆಗುತ್ತೆ. ಕ್ಲಾಸಲ್ಲಿ ಬೇಕಾಗಂಥ ರಿಕ್ವೈರ್ಮೆಂಟ್ಸ್ ಇದನ್ನ ಅಬ್ಜೆಕ್ಟ್ ಅಂತ ಕರಿಬೋದು. ಇವೆಲ್ಲ ಫಂಕ್ಷನ್ ಆಯಿತಾ. ಒಂದೊಂದು ಫಂಕ್ಷನ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂತ ನಾವು ಥಿಯರಿ ಕ್ಲಾಸಸ್ ಆದಮೇಲೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಮಾಡಿದಾಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್. ಕ್ಲಾಸ್ ಅಂದರೆ ಏನು ಡೆಫಿನಿಷನ್ ಹೇಳಿದೆ? ಕ್ಲಾಸ್ ಈಸ್ ಎ ಪ್ರೋಸೆಸ್ of naming a class and data variable. ಓಕೆನಾ? ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ಇದೆ, ಓಕೆ ಎಲ್ಲ ಇನ್ನೊಂದು ಡೆಫಿನೇಷನ್ ಮಾಡೋಣ. ನಿಮ್ಗೆ ಯಾವ್ದು ಈಸಿನೋ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ಕ್ಲಾಸ್ declaration specifies the representation of object of the class and set of operation. ಓಕೆ, ನೆಕ್ಸ್ಟ್ ಈ ಕ್ಲಾಸ್ನ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ? ಸಿಂಟ್ಯಾಕ್ಸ್ ನೋಡಿ, ಫಸ್ಟು ಕ್ಲಾಸ್ ನೇಮ್, open the bracket, private data members, member function, protected
same member function and member data. Close the class. ಇಲ್ಲಿ ನೋಡಿ ಕ್ಲಾಸ್ ಅನ್ನೋದು ಕೀವರ್ಡ್, ಕ್ಲಾಸ್ ನೇಮು ಯೂಸರ್ ಡಿಫೈನ್ಡ್ ನೇಮ್. ನೆಕ್ಸ್ಟ್ ಪ್ರೈವೇಟ್, protect and public. ಈ ಮೂರು ಕೂಡ ಕ್ಲಾಸ್ನ ಆಕ್ಸೆಸ್ ಸ್ಪೆಸಿಫೈರ್. ಇದನ್ನ 3 ಮಾರ್ಕ್ಸಿಗೆ ಕೇಳ್ತಾರೆ. ಕ್ಲಾಸ್ನ ಆಕ್ಸೆಸ್ ಸ್ಪೆಸಿಫೈರ್ಸ್ ಯಾವ್ಯಾವು ಅಂತ. ಯಾವ್ಯಾವು? ಪ್ರೈವೇಟ್, ಪ್ರೊಟೆಕ್ಟ್, ಪಬ್ಲಿಕ್. ಓಕೆನಾ? ಓಕೆ, ಇಲ್ಲಿ ಯಾವ್ಯಾವ ಪಾಯಿಂಟ್ನ ನಾವು ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕು ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ 100% ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಮತ್ತು ನೀವು ಸೆಕೆಂಡ್ PU ಕಂಪ್ಯೂಟರ್ ಸೈನ್ಸ್ ಓದಬೇಕಂದ್ರೆ ಇದನ್ನು ಕಲೀಲೇಬೇಕು, ಜ್ಞಾಪಕ ಇಟ್ಕೊಳ್ಲೇಬೇಕು. ಇಲ್ಲಾಂದರೆ ನಿಮ್ಗೆ ಯಾವ ಕಾನ್ಸೆಪ್ಟು ಕೂಡ ಅರ್ಥ ಆಗಲ್ಲ, ಯಾವ ಪ್ರೋಗ್ರಾಮು ಕೂಡ ನೀವು ಡೆವಲಪ್ ಮಾಡೋಕ್ಕಾಗಲಿ ಬರೆಯೋದಕ್ಕಾಗಲಿ ಸಾಧ್ಯ ಇಲ್ಲ. ಅದರಿಂದ ನೀವು ಕಾನ್ಸೆಪ್ಟ್ನ ಕ್ಲಾಸ್ ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಜ್ಞಾಪಕ ಇಟ್ಕೊಬೇಕಾಗುತ್ತೆ. ಮೊದಲನೇದು, ಕ್ಲಾಸ್ ಅನ್ನೋದು ಯಾವಾಗಲೂ ಕೀವರ್ಡ್ ಅಂದರೆ ರಿಸರ್ವ್ಡ್ ಅಥವಾ ಪ್ರೀ ಡಿಫೈನ್ಡ್ ವರ್ಡ್ ಆಗಿರುತ್ತೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಯೂಸರ್ ಡಿಫೈನ್ಡ್ ವರ್ಡ್ ಆಗಿ ನಾವು ಬಳಸಬಾರ್ದು. ಬಳಸಿದ್ರೆ ಏನಾಗುತ್ತೆ? ಅನ್ಡಿಫೈನ್ಡ್ ಅಂತ ಬರುತ್ತೆ. ಆಯಿತಾ? ನೆಕ್ಸ್ಟ್ ಕ್ಲಾಸ್ ನೇಮ್. ಈ ಕ್ಲಾಸ್ ನೇಮ್ ಅನ್ನೋದು ಯೂಸರ್ ಡಿಫೈನ್ಡ್ ಅಂದರೆ ನಾವು ಅದಕ್ಕೆ ಹೆಸರು ಕೊಡೋದು. ನಾವು ಏನು ಬೇಕಾದ್ರೂ ಹೆಸರು ಕೊಡ್ಬೋದು. ಆ ಹೆಸರು ಕೊಡ್ಬೇಕಾದ್ರೆ 2-3 ಕಾನ್ಸೆಪ್ಟ್ನ ಜ್ಞಾಪಕ ಇಟ್ಕೊಳ್ಳಿ. ಕ್ಲಾಸ್ ನೇಮ್ ಕೊಡ್ಬೇಕಾದ್ರೆ ಆ ನೇಮ್ ಯಾವಾಗಲೂ ಕೂಡ ಸ್ಟಾರ್ಟಿಂಗ್ ಲೆಟ್ರು ಕ್ಯಾಪಿಟಲ್ ಲೆಟ್ರ್ ಅಂತ. ಸ್ಟಾರ್ಟಿಂಗ್ ಲೆಟ್ರ್ ಯಾವಾಗಲೂ ಆಲ್ಫಾಬೆಟಿಕಲ್ ಅಂದರೆ ABC ಆ ಥರ ಲೆಟ್ರ್ ಆಗಿರಬೇಕು. ಯಾವುದೇ ಸ್ಪೆಷಲ್ ಸಿಂಬಲ್ಸ್ನ ಯೂಸ್ ಮಾಡಬಾರ್ದು. ಆಯಿತಾ? ನೆಕ್ಸ್ಟ್ ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟ್. ಇವು 3 ಏನಿದೆ ಕ್ಲಾಸ್ನ ಆಕ್ಸೆಸ್ ಪೇರ್ಸ್. ಇದು ಯಾವಾಗಲೂ ಕೂಡ ಓಪನ್ ಆ್ಯಂಡ್ ಕ್ಲೋಸ್ ಬ್ರೇಸಸ್, ಫ್ಲವರ್ ಬ್ರಾಕೆಟ್ ಈ ಸಿಂಬಲ್ ಇದೆಯಲ್ಲ ಇದರ ಒಳಗೆ ಇರಬೇಕು. ಆಯಿತಾ? ನೆಕ್ಸ್ಟ್ ಈ ಪ್ರೈವೇಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನೀವು ಡೇಟಾನ ಹೊರಗಡೆಯಿಂದ ಆಕ್ಸೆಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಪ್ರೊಟೆಕ್ಟ್ ಅಂದರೆ ಆ ಕ್ಲಾಸಲ್ಲಿರೋರು ಮಾತ್ರ ಆ ಡೇಟಾ ಮೆಂಬರ್ಸ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ಪಬ್ಲಿಕ್ ಅಂದರೆ ಯಾರು ಬೇಕಾದ್ರೂ ಆ ಕ್ಲಾಸಲ್ಲಿರೋಂಥ ಡೇಟಾ ಅಥವಾ ಫಂಕ್ಷನ್ಸ್ನ ಆಕ್ಸೆಸ್ ಮಾಡ್ಬೋದು. ಇಷ್ಟು 3 ಪಾಯಿಂಟ್ನ ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ ಯಾವಾಗ ಕ್ಲಾಸ್ನ ಡಿಕ್ಲೇರ್ ಮಾಡ್ತೀರಾ ಆಗ. ಒಂದು ಕ್ಲಾಸ್ ಎಕ್ಸಾಂಪಲ್ ಅಂದರೆ ಫಸ್ಟ್ ಏನು ಬರೀಬೇಕು? ಕ್ಲಾಸ್ ಅನ್ನೋ ಒಂದು ಕೀವರ್ಡ್ ಅಂದರೆ ಫಸ್ಟ್ ಯಾವ್ದು ಬರೀಬೇಕು? ಕ್ಲಾಸ್ ಯೂಸರ್ ಡಿಫೈನ್ಡ್ ನೇಮ್. ನಾನು ಕ್ಲಾಸ್ ನೇಮ್ ಅಂತ ಕೊಡ್ತೀನಿ, ಸ್ಟೂಡೆಂಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಓಪನ್ ದ ಬ್ರಾಕೆಟ್. ಪ್ರೈವೇಟ್ ಅಂದರೆ ಆ ಡೇಟಾ ಮೆಂಬರ್ಸ್ನ ಅಲ್ಲಿರೋರು ಮಾತ್ರ ಆಕ್ಸೆಸ್ ಮಾಡ್ಕೊಬೇಕಾದ್ರೆ ಬೇರೆಯವರು ಆಕ್ಸೆಸ್ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡೆಫಿನೇಷನ್ ಏನಂತ ಹೇಳ್ತೀವಪ್ಪ ಅಂದರೆ ಪ್ರೈವೇಟ್ಗೆ ಫಸ್ಟ್ ಬರಿತೀನಿ. ಪ್ರೈವೇಟ್ಗೆ ಏನು ಡೆಫಿನೇಷನ್ ಬರುತ್ತೆ? ಪ್ರೈವೇಟ್ ನೋಡ್ಕೊಳ್ಳಿ. ಪ್ರೈವೇಟ್ ಮೀನ್ಸ್ the member or the member data can only accessed by the member function ಓನ್ಲಿ. ಮೆಂಬರ್ ಫಂಕ್ಷನ್ ಅವ್ರು ಮಾತ್ರ ಆ ಡೇಟಾನ ಆಕ್ಸೆಪ್ಟ್ ಮಾಡೋಕ್ಕಾಗುತ್ತೆ, ಇಲ್ಲ ಆ ಡೇಟಾನ ಯಾರು ಆಕ್ಸೆಪ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಆಯಿತಾ? ಅದಾದ್ಮೇಲೆ ಪ್ರೈವೇಟ್ ಅಂತ ಬರಿತೀರಾ. ಪ್ರೈವೇಟ್ ಬರೆದ್ಮೇಲೆ ಸೇಮ್ ವೇರಿಯೇಬಲ್ ಡಿಕ್ಲರೇಷನ್ ಹೆಂಗೆ ಮಾಡ್ತೀರಾ ಆ ರೀತಿ ಮಾಡ್ತೀರಾ. ಡೇಟಾ ಟೈಪ್ಸ್ನ ಬರ್ತೀನಿ. ಇಂಟ್ ಸ್ಟೂಡೆಂಟ್ ನಂಬರ್ ಕ್ಯಾರ್ ನೇಮ್. ಆಯಿತಾ? ನೆಕ್ಸ್ಟ್ ಆಕ್ಸೆಸ್ ಸ್ಪೆಸಿಫೈರ್ ಯೂಸ್ ಮಾಡ್ತೀನಪ್ಪ ಅಂದರೆ ನಾನು ಪಬ್ಲಿಕ್ ಯೂಸ್ ಮಾಡ್ತೀನಿ. ಪಬ್ಲಿಕ್ ಅಂದರೆ ಏನು ಅಂದರೆ
ಪಬ್ಲಿಕ್ ಅಂದ್ರೆ ಏನಿಲ್ಲ, ದ ಡೇಟಾ ಮೆಂಬರ್ಸ್ can be accessed by any function outside the class also. ಅಂದರೆ ಕ್ಲಾಸ್ ಹೊರಗಡೆನೂ ಕೂಡ ನಾವು ಡೇಟಾನ ಆಕ್ಸೆಸ್ ಮಾಡ್ಕೋಬೇಕು. ಹಾಗಾದ್ರೆ ಕ್ಲಾಸ್ ಒಳಗಡೆ ಯಾವುದು ಹೊರಗಡೆ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ, ನಾವಾಗಲೇ ಹೇಳಿದೆ ಓಪನ್ ಮತ್ತು ಕ್ಲೋಸ್ ಮಧ್ಯೆ ಇರೋದನ್ನ ನಾವೇನು ಮಾಡ್ತೀವಿ, ಒಂದು ಕ್ಲಾಸ್ ಅಂತ ಡಿಫೈನ್ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಪಬ್ಲಿಕ್ ಇನ್ಪುಟ್ ಔಟ್ಪುಟ್, ಈ ಕ್ಲಾಸ್ ಮುಗಿತು. ಇದು ಓಪನ್ನು, ಇದು ಕ್ಲೋಸ್. ಏನಾಗುತ್ತೆ, ಕ್ಲಾಸ್ ಅನ್ನೋದು ಕೀವರ್ಡು, ಇದು ಓಪನ್ನು, ಇದು ಕ್ಲೋಸ್. ಇದು ಫುಲ್ ಸೇರಿ ಒಂದು ಕ್ಲಾಸ್ ಆಗುತ್ತೆ. ಈ ರೀತಿ ಕ್ಲಾಸ್ನ ಡಿಕ್ಲೇರ್ ಮಾಡ್ಕೊಬೇಕು, ಆಯಿತಾ. ಇದು ಆಪ್ಷನಲ್, ಬೇಕಾದ್ರೆ ಪ್ರೈವೇಟ್ ಅಂತ ಮೆನ್ಷನ್ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್, ಏನು ತೊಂದರೆ ಆಗಲ್ಲ. ಡೇಟಾ ಡಿಕ್ಲರೇಷನ್ ಹೆಂಗೆ ಮಾಡ್ತಿದ್ದೀರಾ ಅದೇ ರೀತಿ ಮಾಡಿ. ಹೀಗೆ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಮಾಡಿದ್ವಿ, ಆಯಿತಾ. ಇದೊಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಮಾಡೋಣ. ಈಗ ಒಂದು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಮಾಡೋಣ ಕ್ಲಾಸ್ಗೆ, ಆಯಿತಾ. ಈಗ ನೋಡಿ, ಅಡಿಷನ್ ಆಫ್ ಫಸ್ಟ್ ಇಯರ್ ಓದಿದ್ದೀರಾ, ಅಡಿಷನ್ ಆಫ್ 2 ನಂಬರ್, ಓಕೆನಾ. ಫಸ್ಟು ಆ್ಯಶ್ ಇನ್ಕ್ಲೂಡ್ IOSTREAM ಸ್ಟ್ರೀಮ್ ಡಾಟ್ H, ಆಯಿತಾ. ಅದಾದಮೇಲೆ ವಾಯ್ಡ್ ಮೇನ್, ಇವೆಲ್ಲವೂ ಕೂಡ ಏನು ಕೀವರ್ಡ್, ರೆಡ್ ಇಂಕಲ್ಲಿ ಬರ್ತಿರೋದೆಲ್ಲ ಕೀವರ್ಡ್, ಆಯಿತಾ. ವಾಯ್ಡ್ ಮೇನ್, ಆಯಿತಾ. ಆಮೇಲೆ ನೆಕ್ಸ್ಟ್ ಕ್ಲಾಸ್ ನೇಮ್ ಕೊಡ್ತೀನಿ ಆ್ಯಡ್ ನಂಬರ್ ಅಂತ, ಓಕೆನಾ. ನೆಕ್ಸ್ಟ್ ಓಪನ್ ದ ಬ್ರ್ಯಾಕೆಟ್ ಇಂಟ್, ಆಮೇಲೆ ಫ್ಲೋಟ್. ಇಂಟಲ್ಲಿ 2 ವೇರಿಯೇಬಲ್ ಬೇಕು, ಎ ಅಂತ ಒಂದು ತೊಗೊತೀನಿ, ಬಿ ಅಂತ ಒಂದು ತೊಗೊತೀನಿ, ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಅಂತ ತೊಗೊತೀನಿ. ನೆಕ್ಸ್ಟ್ ಪಬ್ಲಿಕಲ್ಲಿ ಯೂಸರ್ ಡಿಫರೆಂಟ್ ಫಂಕ್ಷನ್ ಡಿಕ್ಲೇರ್ ಮಾಡ್ಕೊತೀನಿ. ಒಂದು ಇನ್ಪುಟ್, ಇನ್ನೊಂದು ಔಟ್ಪುಟ್, ಓಕೆನಾ. ಇದು ಇನ್ಸೈಡ್ ಕ್ಲಾಸ್ ಮಾಡ್ತಾ ಇರೋದು, ಓಕೆನಾ. ಇನ್ಸೈಡ್ ಕ್ಲಾಸ್ ಮಾಡ್ತಿದ್ದೀವಿ. ಇಲ್ಲಿ ಒಂದು ಕಾನ್ಸೆಪ್ಟ್ ತಿಳ್ಕೊಬೇಕು. ಕ್ಲಾಸಲ್ಲಿ 2 ರೀತಿ ಫಂಕ್ಷನ್ನ ಕಾಲ್ ಮಾಡ್ಬೋದು. ಫಂಕ್ಷನ್ ಕಾಲ್ ಯಾವುದಪ್ಪ 2 ರೀತಿ? ಫಸ್ಟ್ ಮೆಥಡ್ ಇನ್ಸೈಡ್, ಸೆಕೆಂಡ್ ಮೆಥಡ್ ಔಟ್ಸೈಡ್, ಓಕೆನಾ. ಇನ್ಸೈಡ್ ಕ್ಲಾಸ್ ಮಾಡಬೇಕಂದ್ರೆ ಯಾವಾಗಲೂ ಕೂಡ ನೀವು ಓಪನಿಂಗ್ ಏನಿದೆ ಅದು ಲಾಸ್ಟಲ್ಲಿ ಕ್ಲೋಸ್ ಆಗುತ್ತೆ, ಓಕೆನಾ. ಔಟ್ಸೈಡ್ ಅಂದರೆ ಇಲ್ಲೇ ಕ್ಲೋಸ್ ಆಗುತ್ತೆ, ಓಕೆ. ಇವಾಗ ನಾವು ಔಟ್ಸೈಡ್ ಮಾಡಬೇಕಂದ್ರೆ ನಿಮಗೆ ಎಕ್ಸ್ಟ್ರಾ ಒಂದು ಫಂಕ್ಷನ್ ಬೇಕು. ಆ ಫಂಕ್ಷನ್ ಯಾವುದಪ್ಪ ಅಂದರೆ ಸ್ಕೋಪ್ ಆಪರೇಟರ್ ಅಂತ ಯೂಸ್ ಮಾಡ್ತೀವಿ, ಆಯಿತಾ. ಅದಕ್ಕೋಸ್ಕರ ನಾವು ಫಸ್ಟ್ ಇನ್ಸೈಡ್ ಮಾಡೋಣ. ನೋಡಿ, ಇನ್ಸೈಡ್ ಮಾಡೋದ್ರಿಂದ ಒಂದು ಚೂರು ಚೇಂಜ್ ಆಗುತ್ತೆ. ಫಸ್ಟ್ ಫಂಕ್ಷನ್ ಡಿಕ್ಲೇರ್ ಮಾಡಿದೆ ಇನ್ಪುಟ್, ಆಯಿತಾ. ಅದಾದಮೇಲೆ ಇನ್ಪುಟ್ ಒಳಗಡೆ ಒಂದು ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ, ಸಿಔಟ್ ಎಂಟರ್ ಎ ಆ್ಯಂಡ್ ಬಿ, ಸಿಇನ್ ಎ ಆ್ಯಂಡ್ ಬಿ. ನೆಕ್ಸ್ಟ್ ಔಟ್ಪುಟ್ open the bracket add is equal to a plus b, cout result is equal to comma add. ಇಲ್ಲಿಗೆ ಔಟ್ಪುಟ್ ಕ್ಲೋಸು, ಇಲ್ಲಿಗೆ ಕ್ಲಾಸು ಕ್ಲೋಸ್. ಈ ರೀತಿ ಇನ್ಸೈಡ್ ಫಂಕ್ಷನ್ನ ಮಾಡಬೇಕಾಗುತ್ತೆ. ನಾವೇನು ಡಿಸ್ಕಸ್ ಮಾಡ್ತಿದ್ವಿ, ಡೆಫಿನಿಷನ್ ಆಫ್ ಕ್ಲಾಸಸ್. ಕ್ಲಾಸ್ನ ಡಿಫೈನ್ ಮಾಡಿದ್ವಿ. ಕ್ಲಾಸ್ ಅಂದರೆ ಏನು, ಕ್ಲಾಸಲ್ಲಿ ಯಾವ ರೀತಿ ಡಿಕ್ಲರೇಷನ್ ಬರುತ್ತೆ, ಕ್ಲಾಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಮಾಡ್ತಾ ಇದ್ವಿ ಅಲ್ವಾ.
ಜ್ಞಾಪಕ ಇದೆಯಾ? ಕ್ಲಾಸ್ ಅಂದರೆ ಏನು? ಕ್ಲಾಸ್ ಈಸ್ ಎ ಕಲೆಕ್ಷನ್ ಆಫ್ ಅಬ್ಜೆಕ್ಟ್ ಅಂತ ನಾನು ಹೇಳ್ಬೋದು. ಕ್ಲಾಸ್ ಈಸ್ ಎ ಪ್ರೋಸೆಸ್ ಆಫ್ ನೇಮಿಂಗ್ ಎ ಕ್ಲಾಸ್ ಆ್ಯಂಡ್ ಡೇಟಾ ವೇರಿಯೇಬಲ್ಸ್ ಅಂತ ನಾವು ಹೇಳ್ಬೋದು. ಈ ಥರ 3 ಡೆಫಿನೇಷನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೊಂದ್ಸಲಿ ರೀಕಾಲ್ ಮಾಡಿಬಿಟ್ಟು ನಾವು ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಕ್ಲಾಸ್ ಅಂದ್ರೇನು? ಕ್ಲಾಸ್ ಈಸ್ ಎ ಪ್ರೋಸೆಸ್ ಆಫ್ ನೇಮಿಂಗ್ ಎ ಆಬ್ಜೆಕ್ಟ್ ಆರ್ ವೇರಿಯೇಬಲ್. ಕ್ಲಾಸ್ ಹಾಕೊಳ್ತೀನಿ. ಕ್ಲಾಸ್ನ ಸಿಂಟ್ಯಾಕ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿ ಜ್ಞಾಪಕ ಇದೆಯಾ? ಕ್ಲಾಸ್ನ ಸಿಂಟ್ಯಾಕ್ಸ್ ಹೆಂಗೆ ಬರುತ್ತೆ ನೋಡಿ. ಕ್ಲಾಸ್ನ ಸಿಂಟ್ಯಾಕ್ಸ್ ಹೆಂಗೆ ಬರುತ್ತೆ? ಮೊದಲು ಕ್ಲಾಸ್ ನೇಮ್, ಪ್ರೈವೇಟ್, ಪ್ರೊಟೆಕ್ಟ್, ಪಬ್ಲಿಕ್ ಇವೇನು 3 ಕೂಡ ಆಕ್ಸೆಸ್ ಸ್ಪೆಸಿಫೈರ್ಸು. ಓಕೆನಾ? 3 ಕೂಡ ಏನೋ ಆಕ್ಸೆಸ್ ಸ್ಪೆಸಿಫೈರ್ಸ್ ಆಗಿರುತ್ತೆ. ನೆಕ್ಸ್ಟ್ ಪ್ರೈವೇಟು, ಪ್ರೊಟೆಕ್ಟು, ಪಬ್ಲಿಕ್. ಪ್ರೈವೇಟು, ಪ್ರೊಟೆಕ್ಟು, ಪಬ್ಲಿಕ್ ಅಷ್ಟು ಆಗಿ ಓದಿದ್ವಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ ನಾವು? ಕ್ಲಾಸ್ನ ಹೆಂಗೆ ಆಕ್ಸೆಸ್ ಮಾಡಬೇಕು, ಕ್ಲಾಸ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಕ್ಲಾಸ್ನ ಹೆಂಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಆಕ್ಸೆಸ್ ಸ್ಪೆಸಿಫೈರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಎಕ್ಸಾಂಪಲ್ ಯಾವ್ದು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಂದರೆ ಪ್ರೈವೇಟ್ ಅಂದ್ರೇನು? ಮೆಂಬರ್ ಅಂದರೆ ಅದು ಇವರು ಡಿಕ್ಲರೇಷನ್ ಏನು ಮಾಡಿದ್ದೀರಾ ಅವರು ಯಾರೆಲ್ಲರೂ ಕೂಡ ಪ್ರೈವೇಟ್ ಓನ್ಲಿ ಆಕ್ಸೆಸ್ಡ್ ಬೈ ದ ಮೆಂಬರ್ಸ್. ಆ ಕ್ಲಾಸ್ನಲ್ಲಿ ಇರೋಂಥ ಮೆಂಬರ್ಸ್ಗಳು ಮಾತ್ರ ಆಕ್ಸೆಸ್ ಮಾಡ್ಕೊಬೋದು. ಪಬ್ಲಿಕ್ ಅಂದರೆ ಕ್ಲಾಸಿನ ಹೊರಗಡೆ ಇರೋರು ಕೂಡ ಆಕ್ಸೆಸ್ ಮಾಡ್ಬೋದು. ಇದು 2 ರೀತಿಯಲ್ಲಿ ಬರೋಂಥ ಆಕ್ಸೆಸ್ ಸ್ಪೆಸಿಫೈರ್ಸ್. ಇದನ್ನ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ, ಕ್ಲಾಸ್ನ ಆಕ್ಸೆಸ್ ಸ್ಪೆಸಿಫೈರ್ಸ್ ಅಂತ. ಅದನ್ನ ಕಂಟಿನ್ಯೂಷನ್ ಪಾರ್ಟ್ ಡಿಸ್ಕಸ್ ಮಾಡೋಣ. ಕ್ಲಾಸ್ ಡಿಕ್ಲರೇಷನ್ ಗೊತ್ತಾಗಿದೆ. ಈಗ ಕ್ಲಾಸನ್ನು ನಾವು 2 ರೀತಿ ಯೂಸ್ ಮಾಡ್ಬೋದು. ಒಂದು ಇನ್ಸೈಡ್ ದ ಕ್ಲಾಸ್, ಎರಡನೇದು ಔಟ್ಸೈಡ್ ದ ಕ್ಲಾಸಲ್ಲಿ ಇಷ್ಟು ಟೈಪ್ಸ್ ಡಿಕ್ಲರೇಷನ್ ಮಾಡ್ಬೋದು ಅಂತ ಏನಾದ್ರು ಕೇಳಿದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ಡಿಕ್ಲರೇಷನ್ ಇನ್ ಕ್ಲಾಸ್. ಯಾವುವು? ದೇರ್ ಆರ್ 2 ಟೈಪ್ಸ್ ಆಫ್ ಕ್ಲಾಸ್ ಡಿಕ್ಲರೇಷನ್. ಒಂದು ಇನ್ಸೈಡು ಮತ್ತು ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್ ಟೈಪ್ಸ್. ಆಯಿತಾ? ಇನ್ಸೈಡ್ ಕ್ಲಾಸ್, ಔಟ್ ಕ್ಲಾಸ್ಗೆ ಸಿಂಪಲ್ ಏನಪ್ಪ ಅಂದರೆ ನಿಮ್ಮ ಕ್ಲಾಸ್ ಡಿಕ್ಲರೇಷನ್ ಗೊತ್ತಿದೆ. ಕ್ಲಾಸ್ ಬರೀತೀರಾ, ಕ್ಲಾಸ್ ನೇಮ್ ಬರೀತೀರಾ, ಓಪನ್ ದ ಬ್ರ್ಯಾಕೆಟ್, ಇಲ್ಲಿ ಆಕ್ಸೆಸ್ ಸ್ಪೆಸಿಫೈರ್ ಇರುತ್ತೆ, ಇಲ್ಲಿಗೆ ಕ್ಲಾಸ್ ಆಗುತ್ತೆ. ನಿಮ್ಗೆ ಗೊತ್ತಾಗದಿದ್ರೆ ಈ ಪಾರ್ಟ್ನ ಏನಂತ ಕರಿತೀವಿ? ಕ್ಲಾಸ್ ಬಾಡಿ. ಸರಿನಾ? ಇನ್ಸೈಡ್ ದ ಕ್ಲಾಸ್, ಔಟ್ಸೈಡ್ ದ ಕ್ಲಾಸ್ ಅಂತ ಹೇಳಿದೆ ಅಲ್ವಾ? ಇನ್ಸೈಡ್ ಕ್ಲಾಸಿಗೆ ನೋಡಿ, ಇನ್ಸೈಡ್ ಕ್ಲಾಸ್ ಅಂದರೆ ಕ್ಲಾಸ್ ಒಳಗಡೆ. ಅವಾಗ ಏನು ಮಾಡ್ತೀರಾ? ಕ್ಲಾಸ್ ಬರಿತೀರಾ, ಕ್ಲಾಸ್ ನೇಮಿಂಗ್ ಕೊಡ್ತೀನಿ, STD ಅಂತ ಕೊಡ್ತೀನಿ, ಓಪನ್ ದ ಬ್ರ್ಯಾಕೆಟ್, ಇಲ್ಲಿ ಆಕ್ಸೆಸ್ ಸ್ಪೆಸಿಫೈರ್ ಬರುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕೋ ಅದು ಆಕ್ಸೆಸ್ ಸ್ಪೆಸಿಫೈರ್ಸ್ನ ನೀವು ಯೂಸ್ ಮಾಡ್ಬೋದು. ಯಾವ್ದು ಆಕ್ಸೆಸ್ ಸ್ಪೆಸಿಫೈರ್ ಜ್ಞಾಪಕ ಇದೆಯಾ? ಪ್ರೈವೇಟು, ಪಬ್ಲಿಕ್ಕು, ಪ್ರೊಟೆಕ್ಟ್. ಅದು ಆಪ್ಷನಲ್ ಆಗಿ ನಾವು ಯೂಸ್ ಮಾಡ್ಬೋದು ಅಥವಾ ಮೆನ್ಷನ್ ಕೂಡ ಮಾಡ್ಬೋದು. ಈಗ ನಾನು ಬರ್ತೀನಿ ಪಬ್ಲಿಕ್, ಅದರಲ್ಲಿ ಇನ್ಪುಟ್ ಅಂತ ಒಂದು ಫಂಕ್ಷನ್ನು, ಇದರೊಳಗಡೆ ಬೇಕಾದ್ರೆ ಏನು ಸ್ಟೇಟ್ಮೆಂಟ್ಸ್ ಬೇಕೋ ಅದು ಬರೀಬೋದು. ನೆಕ್ಸ್ಟ್ ಔಟ್ಪುಟ್ ಅಂತ ಒಂದು ಸ್ಟೇಟ್ಮೆಂಟು, ಆಮೇಲೆ ಇದು ಕ್ಲಾಸು ಕ್ಲೋಸ್. ಏನಪ್ಪ ತೋರಿಸ್ತಾ ಇದೆ ಅಂದರೆ ಇನ್ಸೈಡ್ ಕ್ಲಾಸ್ ಅಂದರೆ ಇಲ್ಲಿ ಕ್ಲಾಸ್ ಓಪನ್ ಆಗಿದೆ, ಇಲ್ಲಿ ಕ್ಲಾಸು ಕ್ಲೋಸ್ ಆಗಿದೆ. ಇದು ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ ಅಂತ. ಆಯಿತಾ? ಇವಾಗ ಔಟ್ಸೈಡ್ ಆಗ್ತಿದೆ ಅಂದರೆ ಯಾವ ರೀತಿ ನೋಡಿ,
ನೋಡಿ ಇಲ್ಲಿ ಫಂಕ್ಷನ್ ಕಾಲ್ ಆಗ್ತಿರೋದಕ್ಕೆ ಸೆಮಿಕೋಲನ್ ಹಾಕಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಕ್ಲಾಸ್ನ ಕ್ಲೋಸ್ ಮಾಡಿದ್ದೀನಿ. ಇದೇನಿದು ಎಂಡ್ ಆಫ್ ದ ಕ್ಲಾಸ್. ಏನರ ಟಾಪಿಕ್ಕು ಔಟ್ಸೈಡ್ ಕ್ಲಾಸ್. ಇಲ್ಲಿಗೆ ಇನ್ಸೈಡ್ ಕ್ಲಾಸ್ ಮುಗೀತು. ಔಟ್ಸೈಡಲ್ಲಿ ಈ ಫಂಕ್ಷನ್ಸ್ ಇದೆ 1 ಮತ್ತು 2. ಈ ಫಂಕ್ಷನ್ನ ಕಾಲ್ ಮಾಡಬೇಕು ಅಂದರೆ ಒಂದು ನೋಟ್ ಇದೆ. ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್ ಮಾಡಬೇಕಂದ್ರೆ ನೀವು ಕ್ಲಾಸ್ ಡಿಕ್ಲರೇಷನ್ಗೆ ಒಂದು ಸ್ಪೆಷಲ್ ಆಪರೇಟರ್ ಯೂಸ್ ಮಾಡ್ತೀವಿ. ಅದ್ಯಾವುದು ಅಂದರೆ ಸ್ಕೋಪ್ ಆಪರೇಟರ್ ಅಂತ. ಇದರ ಸಿಂಬಲ್ಲು ಈ ಥರ ಬರುತ್ತೆ. ಓಕೆನಾ? ಇದನ್ನು ಯೂಸ್ ಮಾಡಬೇಕು ಔಟ್ಸೈಡ್ ಯೂಸ್ ಮಾಡೋದಕ್ಕೆ. ಯಾವತ್ತು ಯೂಸ್ ಮಾಡ್ತೀವಿ ನೋಡಿ. ಫಸ್ಟು ಕ್ಲಾಸ್ ನೇಮ್ ಬರ್ತೀನಿ, ಫಂಕ್ಷನ್ ನೇಮ್ ಬರ್ತೀನಿ, ಔಟ್ಸೈಡ್ ಕ್ಲಾಸ್. ಇಲ್ಲಿಗೆ ಇದೇನು ಬೇಕೋ ಸ್ಟೇಟ್ಮೆಂಟ್ಸ್ ಬರ್ತೀನಿ, ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ std ಔಟ್ಪುಟ್. ಈ ರೀತಿ ಬರೀಬೇಕಾಗುತ್ತೆ. ಇದು ಔಟ್ಸೈಡ್ ಡಿಕ್ಲರೇಷನ್. ಅರ್ಥ ಆಯ್ತಾ? ಒಂದೆರಡು ಪ್ರೋಗ್ರಾಮ್ಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಯಿತಾ? ಮಾಡೋಣ. ಫಸ್ಟು ಇನ್ಸೈಡ್ ಕ್ಲಾಸ್ ಡಿಕ್ಲರೇಷನ್ ಮಾಡೋಣ. ಅದಕ್ಕೆ ಎಕ್ಸಾಂಪಲ್ ಅಡಿಷನ್ ಆಫ್ 2 ನಂಬರ್ ಅಂತ ತೊಗೊಂಡಿದ್ದೀನಿ. ಫಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಶ್ ಇನ್ಕ್ಲೂಡ್ IO stream.h void main open the bracket int a comma b public add now. ಇಲ್ಲಿ ನಾವು ಊಪ್ಸಲ್ಲಿ ನೀವೇನು C++ ಮೊದಲು ಓದಿದ್ದೀರಾ ಅದರಲ್ಲಿ ನಾವೇನೇ ಮಾಡಬೇಕಾದ್ರೂ ಕೂಡ ನಾವು ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಬೇಕು. ಏನಪ್ಪ ಅಂದರೆ ಕ್ಲಾಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಯೂಸ್ ಮಾಡ್ತೀರಾ ಅದನ್ನು ನೋಡಿ. ಈ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ ಬರೆದಿರೋದು ನೋಡಿ. ಆ್ಯಡ್ ಮಾಡಿ ಹ್ಯಾಶ್ ಇನ್ಕ್ಲೂಡ್ IO stream.h ಇದೆಲ್ಲ ಫಸ್ಟ್ ಪೇಜ್ ಬರ್ತಿದ್ದು. ಅದಾದಮೇಲೆ ವಾಯ್ಡ್ ಮೇನ್. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಆ್ಯಡ್ ಮಾಡಬೇಕು. ಯಾವುದು? ಕ್ಲಾಸ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಕ್ಲಾಸ್ ನೇಮ್ ಏನು ಕೊಡ್ತೀನಿ? ಆ್ಯಡ್ ಅಂತ ಕೊಡ್ತೀನಿ. ಆ್ಯಡ್ ನಂಬರ್ ಅಂತ ಓಪನ್ ದ ಬ್ರ್ಯಾಕೆಟ್. ಇಲ್ಲಿ ಡಿಕ್ಲರೇಷನ್ನು ಆಕ್ಸೆಸ್ ಸ್ಪೆಸಿಫೈಸ್ ಎಷ್ಟು ಬರುತ್ತೆ? 3 ಬರುತ್ತೆ. ಯಾವುದು? ಪ್ರೈವೇಟು, ಪಬ್ಲಿಕ್ಕು, ಪ್ರೊಟೆಕ್ಟ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ಡಿಕ್ಲೇರ್ ಮಾಡಿ. ಅಥವಾ ಆಪ್ಷನಲ್ ಡೈರೆಕ್ಟ್ ಡಿಕ್ಲೇರ್ ಮಾಡೋದು ಅದು ಪಬ್ಲಿಕ್ ಅಂತ ಕನ್ಸಿಡರ್ ಆಗುತ್ತೆ. ನಾನು ಡೈರೆಕ್ಟ್ ಡಿಕ್ಲೇರ್ ಮಾಡ್ತೀನಿ. ಇಂಟ್ ಎ ಪಿ ಫ್ಲೋಟ್ ಆ್ಯಡ್. ಓಕೆನಾ? ನೆಕ್ಸ್ಟ್ ಪಬ್ಲಿಕ್ ಇನ್ಪುಟ್ ಫಂಕ್ಷನ್. ಅದರಲ್ಲಿ cout enter the value of A and B. ಓಕೆನಾ? in A and B ಇನ್ಪುಟ್ ಆಯಿತು. ಇಲ್ಲಿಗೆ ಫಂಕ್ಷನ್ ಕ್ಲೋಸ್ ಆಯಿತು. ಔಟ್ಪುಟ್ಗೆ ಔಟ್ಪುಟ್ ಇಲ್ಲಿ add is equal to A plus B. cout result is equal to add close.
ಓಕೆನಾ. ನೆಕ್ಸ್ಟ್ ಕ್ಲಾಸ್ ಕ್ಲೋಸ್. ಇದು ಈ ಫಂಕ್ಷನ್ ಇದು ಕ್ಲೋಸ್ ಆಗಿದೆ ನೋಡಿ, ಕ್ಲೋಸ್ ಆಗಿದೆ ಇದು ಕ್ಲಾಸ್. ಇದು ಇನ್ಸೈಡ್ ಫಂಕ್ಷನ್ನು ಮಾಡೋ ವಿಧಾನ. ಓಕೆ, ನೆಕ್ಸ್ಟು ಒಂದು ಔಟ್ಸೈಡ್ ಮಾಡಿ ನೋಡೋಣ. ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್. ಫಸ್ಟ್ ಸೇಮ್ ಅಡಿಷನ್ ಆಫ್ 2 ನಂಬರೇ ತೊಗೊತೀನಿ. ಅಡಿಷನ್ ಆಫ್ 2 ನಂಬರೇ ತೊಗೊತೀನಿ. ಅಡಿಷನ್ ಆಫ್ 2 ನಂಬರ್. ಓಕೆನಾ. ಫಸ್ಟು ಆ್ಯಶ್ include IO stream dot h. ನೆಕ್ಸ್ಟ್ ಇಲ್ಲಿ ವೈಡ್ ಮೆನು ಬರೀಬಾರ್ದು, ಏನಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಕ್ಲಾಸ್ ನೇಮು ಆ್ಯಡ್ ಓಕೆ ದ ಬ್ರಾಕೆಟ್. ಏನೇ ಬೇಕು ರಿಕ್ವೈರ್ಮೆಂಟು, A ಒಂದು ವೇರಿಯೇಬಲು, P ಒಂದು ಇಂಟ್, ಆ್ಯಡ್ ನಂಬರ್ ಅಂತ ಕೊಡೋಣ. ಓಕೆನಾ. ನೆಕ್ಸ್ಟ್ ಪಬ್ಲಿಕ್. ಫಸ್ಟು ಇನ್ಪುಟ್ ಅಂತ ಒಂದು ಫಂಕ್ಷನ್ ತೊಗೊತೀನಿ. ನೆಕ್ಸ್ಟು ಔಟ್ಪುಟ್ ಅಂತ ಒಂದು ಫಂಕ್ಷನ್. ಇಲ್ಲಿಗೆ ಕ್ಲಾಸ್ ಕ್ಲೋಸ್. ನೆಕ್ಸ್ಟ್ ಔಟ್ಸೈಡ್ ಕ್ಲಾಸಿಂದ ಹೊರಗಡೆ ಅಲ್ವಾ. ಕ್ಲಾಸ್ ನೇಮ್ ಏನು, ಆ್ಯಡ್. ಔಟ್ಸೈಡ್ ಕ್ಲಾಸ್ ಡಿಕ್ಲರೇಷನ್ಗೆ ಯೂಸ್ ಮಾಡೋ ಆಪ್ರೇಟರ್ ಯಾವುದು, ಸ್ಕೋಪ್ ರೆಸಲ್ಯೂಟರ್ ಆಪ್ರೇಟರ್ ಯೂಸ್ ಮಾಡಿದೆ. ಫಂಕ್ಷನ್ ಏನೇನಿದೆ, ಇನ್ಪುಟ್, ನೆಕ್ಸ್ಟ್ ಇನ್ಪುಟಲ್ಲಿ cout, ಎಂಟರ್ A and B, cin A B ಮುಗಿತಾ. ನೆಕ್ಸ್ಟ್ ಆ್ಯಡ್ ಕ್ಲಾಸ್ ನೇಮ್, ಸ್ಕೋಪ್ ರೆಸಿಸ್ಟರ್ ಆಪ್ರೇಟರು, ಇಲ್ಲಿ ಜಾಗ ಸಾಕಲ್ಲ ಇಲ್ಲಿ ಬರಿತೀನಿ. ಆ್ಯಡ್ ಸ್ಕೋಪ್ ರೆಸಿಸ್ಟರ್ ಆಪ್ರೇಟರು, ಫಂಕ್ಷನ್ ನೇಮ್ ಏನು, ಔಟ್ಪುಟ್, open the bracket, add num is equal to A plus B, cout result is equal to add, open the close. ಆಯಿತಾ. ಇದು ಕ್ಲಾಸ್ ಹೊರಗಡೆ ಇರೋದ್ರಿಂದ ಇವೆರಡನ್ನೂ ಕಾಲ್ ಮಾಡಬೇಕು, ಅಂದರೆ ಆಬ್ಜೆಕ್ಟ್ ಯೂಸ್ ಮಾಡಬೇಕಾಗುತ್ತೆ. ಆಬ್ಜೆಕ್ಟ್ ಯೂಸ್ ಮಾಡಬೇಕಾದ್ರೆ ಫಸ್ಟು ಏನು ಬರೀಬೇಕು, ವಾಯ್ಡ್ ಮೇನ್. ಓಕೆ, ಮೇನ್ ಪ್ರೋಗ್ರಾಮ್, ಓಪನ್ ದ ಬ್ರಾಕೆಟ್, ಕ್ಲಾಸ್ ನೇಮ್ ಏನಿದೆ ಆ್ಯಡ್, ಒಂದು ಹೊಸದಾಗಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ, OBJ ಅಂತ ಕೊಡ್ತೀನಿ. ಇದೇನಪ್ಪ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಇದು ಆಬ್ಜೆಕ್ಟ್ ಅಂದ್ರೇನು, ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಯೂಸ್ ಟು ಡಿಸೈನ್ ದ ಪ್ರೋಗ್ರಾಮ್. ಈ ಅಬ್ಜೆಕ್ಟಿಂದ ಈ ಫಂಕ್ಷನ್ಸ್ನ ಕಾಲ್ ಮಾಡ್ತೀನಿ. ಯಾವ ರೀತಿನಪ್ಪ ಅಂದರೆ ಆಬ್ಜೆಕ್ಟ್ ಡಾಟ್ ಫಸ್ಟ್ ಪ್ರೋಗ್ರಾಮ್ ಏನೋ ಇನ್ಪುಟ್, ಆಬ್ಜೆಕ್ಟ್ ಡಾಟ್ ಔಟ್ಪುಟ್. ಈಗ ಕ್ಲೋಸ್. ಅರ್ಥ ಆಯ್ತಾ. ಈ ರೀತಿ ನಾವು ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟು ಕ್ಲಾಸ್ ನೇಮು ನೋಡಿ, ಇದು ಫಂಕ್ಷನ್ ಡಿಕ್ಲರೇಷನ್ ನೋಡಿ, ಔಟ್ಸೈಡ್ ಕ್ಲಾಸ್ ಹೆಂಗೆ ಮಾಡಿದ್ದೀನಿ ನೋಡಿ. ಇಲ್ಲಿ ಕ್ಲಾಸ್ ಎಂಡ್ ಆಗಿದೆ, ಔಟ್ಸೈಡ್ ಕ್ಲಾಸ್ಗೆ ಸ್ಕೋಪ್ ರೆಸಿಸ್ಟರ್ ಆಪ್ರೇಟರ್ ಯೂಸ್ ಮಾಡಿದ್ದೀನಿ, ಇಲ್ಲೊಂದು ಯೂಸ್ ಮಾಡಿದ್ದೀನಿ. ಇಲ್ಲಿ ವೈಡ್ ಮೆನು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಆಬ್ಜೆಕ್ಟ್ ಮುಖಾಂತರ ಫಂಕ್ಷನ್ಸ್ನ ಕಾಲ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಮಾಡಬೇಕಾಗುತ್ತೆ.